ಹಲೋ ಕಾಂಗ್ರೆಸ್ ಹಿಂದೂಗಳೇ, ಮುಸಲ್ಮಾನರ ಪರವಾಗಿ ರಾಜಕೀಯ ಮಾಡುತ್ತಾ ಹೊಗೆ ಎಬ್ಬಿಸಿ ಹಿಂದೂಗಳನ್ನ ಹಿಂಸಿಸುತ್ತಿರುವ ಹಿಂದೂ ದ್ವೇಷಿಗಳೇ, ಮಂತ್ರಿ ಮಹೋದಯರೇ, ನೀವೆಲ್ಲ ಯಾಕೆ ಇನ್ನೂ ಹಿಂದೂ ಹೆಸರುಗಳನ್ನೇ ಇಟ್ಕೊಂಡಿದ್ದೀರಿ? ಒಬ್ಬೊಬ್ಬರು ನಾವು ಮುಂದಿನ ಜನ್ಮದಲ್ಲಿ ಮುಸಲ್ಮಾನರಾಗಿ ಹುಟ್ಟಬೇಕು ಅಂತ ಘೋಷಣೆ ಮಾಡುತ್ತಾ ಇದ್ದೀರಲ್ಲ, ಇದು ನಿಮ್ಮ ಅಂತರಾತ್ಮದ ಕೂಗಲ್ಲವೇ? ರೀ ಸಿದ್ದರಾಮಯ್ಯ, ಪರಮೇಶ್ವರ್, ಡಿ.ಕೆ.ಶಿ, ಸಂಗಮೇಶ, ಚಲುವರಾಯ ಸ್ವಾಮಿ ಮುಂತಾದ ಮಹಾನುಭಾವರೇ, ಯಾಕೆ ಸ್ವಾಮಿ ಇನ್ನೂ ಡಿಲೇ ಮಾಡ್ತಾ ಇದ್ದೀರಾ? ಅಲ್ಲರಿ, ಈ ಜನ್ಮದಲ್ಲೇ ಅವಕಾಶ ಇರುವಾಗ ಮುಂದಿನ ಜನ್ಮದವರೆಗೂ ಕಾಯೋದು ಯಾಕೆ? ಅಲ್ಲ, ಈ ಪೋಸ್ಟ್ಪೋನ್ ಮಾಡೋದು ಸರಿ ಇಲ್ಲ ರೀ. ಇನ್ನೊಂದು ವಿಚಾರನೂ ಯೋಚಿಸಿ. ಮುಂದಿನ ಜನ್ಮದಲ್ಲಿ ಮನುಷ್ಯರಾಗೆ ಹುಟ್ಟುತ್ತೀರಾ ಅಂತ ಏನು ಗ್ಯಾರಂಟಿ ರೀ? ನೀವು ಮಾಡ್ತಾ ಇರೋ ಸ್ವಧರ್ಮ ಸ್ವಜನ ದ್ರೋಹ ನೋಡಿದ್ರೆ ನಿಮಗೆ ಮತ್ತೆ ಮನುಷ್ಯ ಜನ್ಮ ಬರೋ ಭರವಸೆ ಇದೆಯಾ? ಈಗಲೇ ನೀವು ಮುಸಲ್ಮಾನರಾದ್ರೆ ಏನೋ ಒಂದಿಷ್ಟು ಕಟ್ ಮಾಡ್ತಾರಪ್ಪ, ಮುಂದಿನ ಜನ್ಮಕ್ಕೆ ಅಂತ ಕಾದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಹುದು ರೀ. ಯಾಕೆಂದ್ರೆ ಅಕಸ್ಮಾತ್ ಹಂದಿಗಳಾಗಿ ಹುಟ್ಟಿದೆ ಅಂತ ಅನ್ಕೊಳ್ಳಿ, ಎಲ್ಲ ಕಟ್ ಮಾಡಿ ಹಿಂದೂಗಳೇ ತಿಂದು ತೇಗಿ ಬಿಡ್ತಾರೆ ಸ್ವಾಮಿ, ಹುಷಾರ್. ಅಲ್ಲ, ಸಿದ್ದರಾಮಯ್ಯನವರು ಸಿದ್ದಿಕಿ ಸಾಹೇಬ್ರಾದ್ರೆ, ಡಿ.ಕೆ.ಶಿ ಅವರು ಡಿ.ಕೆ. ಶಬ್ಬೀರ್ ಆದ್ರೆ, ಡಾಕ್ಟರ್ ಪರಮೇಶ್ವರ್ ಅವರು ಪೀರ್ ಅಕ್ರಮ್ ಪಾಷಾ ಆದ್ರೆ, ಸಂಗಮೇಶ್ವರ್ ಅವರು ಸಿರಾಜುದ್ದೀನ್ ಆದ್ರೆ ಏನು ವ್ಯತ್ಯಾಸ ಆಗುತ್ತೆ ಹೇಳಿ? ಹೆಸರಿನಿಂದ ಮಾತ್ರ ಹಿಂದೂಗಳಾಗಿದ್ದೀರಿ. ನಿಮ್ಮ ಮನಸ್ಸು, ಮೆದುಳು, ಹೃದಯ ಎಲ್ಲ ಅಲ್ಲಾಗೆ ಸಮರ್ಪಿಸ್ಬಿಟ್ಟಿದ್ದೀರಲ್ವಾ? ಇನ್ಯಾಕ್ ತಡ? ದ್ವಂದ್ವ ಯಾಕೆ ಸ್ವಾಮಿ? ನಿರುಮ್ಮಳವಾಗಿ ಮುಸಲ್ಮಾನರಾಗ್ಬಿಡಿ. ನಿಮ್ಮನ್ನ ಬರಮಾಡ್ಕೊಳ್ಳೋಕೆ ಅವರು ರೆಡ್ ಕಾರ್ಪೆಟ್ ಹಾಸಿ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಕರ್ನಾಟಕದ ಜನತೆ ನಿಮ್ಮ ಆಡಳಿತ ನೋಡಿ ಟಿಪ್ಪು ಸುಲ್ತಾನನ ಆಡಳಿತ ನೆನಪಿಸ್ಕೊಳ್ತಾ ಇದ್ದಾರೆ ಸ್ವಾಮಿ. ಇನ್ನು ನೀವುಗಳು ಟಿಪ್ಪು ಅವತಾರದಲ್ಲೇ ಬಂದ್ಬಿಟ್ರೆ ಜನತೆ ನಿಮ್ಮನ್ನು ನೋಡಿ ಧನ್ಯರಾಗ್ತಾರೆ. ರೀ ಸಂಗಮೇಶ ಅವರೇ, ಸಂಗಮೇಶ ಅಂತ ಹೆಸರಿಟ್ಕೊಂಡು ಹಣೆಯಲ್ಲಿ ಕುಂಕುಮ ಬೇರೆ ಧರಿಸಿ ನಾ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಬೇಕು ಅಂತ ಹೇಳ್ತಿರಲ್ಲ, ನಾಚಿಕೆ ಆಗೋಲ್ವೇನ್ರಿ ನಿಮ್ಗೆ? ರೀ ಶಿವಕುಮಾರ್ರೇ, ನಮಸ್ತೆ ಸದಾ ವತ್ಸಲೆ ಅಂತ ಜನ್ಮಭೂಮಿಯನ್ನ ನಮಿಸೋ ಹಾಡಿನ ಒಂದು ಸಾಲು ಹೇಳಿದ್ದಕ್ಕೆ ಕ್ಷಮೆ ಕೇಳಿದ್ರಲ್ಲ, ಯಾಕೆ? ಏನು ಮಹಾಪರಾಧ ಮಾಡಿದ್ದೀರಿ ನೀವು? ಈ ಭೂಮಿಲಿ ಹುಟ್ಟಿ ನೀವು ಅನುಭವಿಸ್ತಾ ಇರೋ ಆಸ್ತಿ, ಅಂತಸ್ತು, ಅಧಿಕಾರ, ಭೋಗ, ಭಾಗ್ಯಗಳೆಲ್ಲ ಎಲ್ಲಿಂದ ಬಂತು ರೀ ನಿಮ್ಗೆ? ಈ ತಾಯಿನೇ ಅಲ್ವಾ ಕೊಟ್ಟಿರೋದು? ಯಾಕ್ರಿ ಜನ್ಮ ಕೊಟ್ಟ ಎಲ್ಲವನ್ನೂ ಕೊಟ್ಟ ತಾಯಿಗೆ ನಮಸ್ಕಾರ ಹೇಳಿದ್ರೆ ತಪ್ಪೇನ್ರಿ? ನಿಮಗೆ ಒಂದಿಷ್ಟಾದ್ರೂ ಸ್ವಾಭಿಮಾನ ಇಲ್ವಾ? ಏನ್ ಜನ್ಮ ರೀ ನಿಮ್ದು? ಚಲುವರಾಯ ಸ್ವಾಮಿಗಳೇ, ಯಾರೋ ಒಂದೆರಡು ಕಲ್ಲು ಹಾಕಿದ್ರು ಅಂತ ಇರ್ಲಾ? ಅಯ್ಯೋ ಪಾಪ, ನಿಮ್ಮ ತಲೆ ಮೇಲೆ, ನಿಮ್ಮ ಮನೆ ಮೇಲೆ ಇನ್ನೊಂದಷ್ಟು ಕಲ್ಲು ಹಾಕಿಸ್ಕೊಳ್ರಿ, ಆವಾಗ ಗೊತ್ತಾಗತ್ತೆ. ಯಾಕ್ರಿ ನಿಮ್ಗಿಷ್ಟು ಹಿಂದೂ ದ್ವೇಷ? ನಿಮ್ ಹೆಸರೇನ್ರಿ? ಮೇಲ್ಕೋಟೆ ದೇವರು ಚಲುವರಾಯ ಶ್ರೀಮನ್ ನಾರಾಯಣ ಹೆಸರಿಟ್ಟಿರೋರ್ಗೆ ಎರಡು ಬಗೀತಾ ಇದ್ದೀರಲ್ರಿ. ನೀವೆಲ್ಲ ಒಂದು ಮಾತು ತಿಳ್ಕೊಳ್ಳಿ. ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟಬೇಕು ಅಂತ ಹೇಳ್ತಾ ಹೇಳ್ತಾ ಈಗ ಮತ್ತೆ ಹಿಂದೂ ಆಗ್ತಾ ಇದ್ದಾರೆ. ನೀವುಗಳು ಈಗಲೇ ಮತಾಂತರ ಆಗದೆ ಇದ್ರೆ ನಿಮಗೂ ಕೂಡ ಇದೇ ಗತಿ ಆಗ್ಬಹುದು. ಜೋಕೆ.